ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲಿಂದ ಬಂತು, ಹೇಗೆ ಬಂತು, ಮತ್ತು ಎಲ್ಲಿಂದ ಬಂದಿದ್ದು, ನಮ್ಮ ಅಪ್ಪ ಅಮ್ಮ ಅವ್ರ ಕತೆ, ನಮ್ಮ ಕತೆ, ನಾವು ಚಿಕ್ಕ ವಯಸ್ಸಿಂದನೂ ಹೇಗಿದ್ದು, ಹೆಂಗೆ ಬಂದು ಈಗ ಅಲ್ಲಿದ್ದಿದ್ದು ಹೆಂಗಿದ್ದು ಮತ್ತು ಈಗ ಹೆಂಗಾಗಿದ್ದೀವಿ ಅಂತ ಅಷ್ಟೇ. ಆ ಕಥೆನ ಈಗ ಹೇಳ್ತಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬರೀ 244 ಜನ ಆಗೋರೆ ಫಾಲೋವರ್ಸು, ಅಲ್ಲ ಸಬ್ಸ್ಕ್ರೈಬರ್ಸ್ ಆಗೋರೆ. ಇನ್ನೂ ಜಾಸ್ತಿ ಆಗಬೇಕು ಅಂತ ನನ್ನ ಆಸೆ. ನನಗೂ ಆಸೆ ತುಂಬ ಸಬ್ಸ್ಕ್ರೈಬರ್ಸ್ ಆಗಬೇಕು, ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಇನ್ನೂ ಜಾಸ್ತಿ ಆಗಬೇಕು ಅಂತ ಆಸೆ. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟೇ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮಂದು ಒಂದೇ ಊರು, ಗೊರಳ್ಳಿ, ಅಂದರೆ ಬೆಟ್ಟದಪುರ ಹತ್ರ ಇರೋದು ಗೊರಳ್ಳಿ ಅಂತ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಆಗಿ ಇಲ್ಲಿ ಹಿಂಗೆ ಬಂದರು. ಅಂದರೆ 2000 ಸಮಥಿಂಗ್ ಏನೋ ಅನ್ಕೋತೀನಿ, 2000 ಸಮಥಿಂಗ್ ಇರ್ಬೇಕೇನೋ ಅನ್ಕೋತೀನಿ. ಆಗ ಬಂದಿದ್ದು ನಮ್ಮ ಅಪ್ಪ ಅಮ್ಮ ಫಸ್ಟ್ ಲವ್ ಮ್ಯಾರೇಜ್ ಆಗಿ ಬಂದು ಒಬ್ಬರು ಮನೆ ಬಾಡಿಗೆಯಲ್ಲಿದ್ದಿದ್ದು. ಆ ಮನೆ ಬಾಡಿಗೆಯಲ್ಲಿದ್ದಾಗ ಅಂದರೆ ಗೊರಳಿಯಿಂದ ಸುಮಾರು ಜನ ಬಂದ್ಬಿಟ್ಟಿದ್ರು ಅಪ್ಪ ಅಮ್ಮ ನೋಡಿಕೊಂಡು. ಆದರೆ ಲವ್ ಮ್ಯಾರೇಜ್ ಆಗಿ ಬಂದಿದ್ದಲ್ಲ, ಹಾಗಾಗಿ ಹುಡ್ಕಕ್ಕೆ ಬಂದಿದ್ರು. ಆಗ ನಮ್ಮ ಅಪ್ಪ ಅಮ್ಮ ಯಾರ್ದು ಮನೇಲಿದ್ದು ಆಗಿಂದ ಇನ್ನೊಂದು ಮನೆಗೆ ಬಂದರು. ಆದರೆ ಅವರೆಲ್ಲ ಮುಗೀತು, ಅವರೆಲ್ಲ ಹೋದ್ರು, ಮದುವೆ ಆಗಿದೆ ಅಂತ ಗೊತ್ತಾಯಿತು. ಆಗಿಂದ ಬೇರೆಯವ್ರ ಮನೆಗೆ ಹೋದರು. ಅವ್ರ ಪಾಡ್ಗೆ ಅವ್ರ ಊರಿಗೆ ಹೋದರು. ನಾವು ಇನ್ನೊಂದು ಬಾಡಿಗೆ ಮನೆಗೆ ಬಂದು, ಅಲ್ಲಿಂದ ಬಾಡಿಗೆ ಮನೆಯಿಂದ ಈಗ ನಾವು ಬಾಡಿಗೆ ಮನೇಲಿದ್ದು 3 ಮನೆ ಬಾಡಿಗೆ ಮನೆ ಚೇಂಜ್ ಮಾಡ್ದು. ಆಗ ನಮ್ಗೇನು ಗೊತ್ತಿತ್ತಿಲ್ಲ, ಹೆಂಗಾದು ಅಂತಲೇ ಗೊತ್ತಿತ್ತಿಲ್ಲ. ನಾವು ಇನ್ನೊಬ್ರು ಬಾಡಿಗೆ ಮನೆಗೆ ಬಂದು, ಆಗ ಬಂದಾದ್ಮೇಲೆ ನಾನು ಹುಟ್ಟಾದ್ಮೇಲೆ ಸ್ಟಾರ್ಟ್ ಆಗಿದ್ದು ಜರ್ನಿ. ಈಗಲೇ ಗಂಟನೂ ಈಗ ಒಂದು ಸ್ವಲ್ಪ ಸುಮಾರಾಗಿ ಆಗುಂಟು. ಈಗ RCC ಮನೆ ಎಲ್ಲ ಕಟ್ಟಿ ಆಗಿದ್ದು ಒಳ್ಳೆ, ಅಂದರೆ ಬಾಡಿಗೆ ಮನೇಲಿದ್ರೆ ಒಂಥರ ಅಲ್ಲ ಗೈಸ್, ಒಂದು ಸ್ವಲ್ಪ ನಮ್ಮದೇ ಮನೆ ಅನ್ನಂಗೆ ಅನ್ಸೋದಿಲ್ಲ ಬಾಡಿಗೆ ಮನೇಲಿದ್ರೆ. ಈಗ ನಮ್ಮದು ಸ್ವಂತ ಮನೆಯಾಗಿ ಆಯಿತು 6, 7, 8 ವರ್ಷ ಆಯ್ತೇನೋ, 9 ವರ್ಷ ಆಯ್ತೇನೋ ಗೈಸ್. ಈಗ ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಏನೋ ತೆಗ್ದಿದ್ದು, 6, 5ಕ್ಕೆ ಇದ್ದೇನೋ ತೆಗ್ದಿದ್ದು. 5ನೇ ಕ್ಲಾಸಲ್ಲಿ ಇದ್ದಾಗ ನೀವು RCC ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ಸ್ವಲ್ಪ ಮಟ್ಟ ಬಂದೈತೆ. ನಾನು ಈಗ ITI ಮುಗ್ದೇ ಇರೋದು, PU ಮುಗ್ದು ITI ಮುಗ್ದೈತೆ. ಈಗ ರಿಸಲ್ಟ್ಗೋಸ್ಕರ ಕಾಯ್ತಾ ಇರೋದು. ನಾನು ಒಂದು ಚಿಕ್ಕ ವಯಸ್ಸಲ್ಲಿ ಹೆಂಗಿದೆ ಗೊತ್ತಾ ಗೈಸ್, ನಮ್ಮ ಅಪ್ಪ ಅಮ್ಮ ನಾನು ಹುಟ್ಟಿದಾಗ ಹಿಂಗಿದ್ರು. ಇಲ್ಲಿ ನೋಡಿ, ಈಚೆ ಇರೋದು ನಮ್ಮ ಅಪ್ಪ, ಇಲ್ಲಿ ಮಧ್ಯೆಲಿರೋದು ನಾನು, ಮೊಬೈಲ್ ಇಟ್ಕೊಂಡಿರೋದು ನಾನು, ಈಚೆ ಇರೋದು ನಮ್ಮ ಅಮ್ಮ. ಫೋಟೋದಲ್ಲೇ ತೋರಿಸ್ಬೇಕಲ್ಲ ಗೈಸ್. ಈಗ ಫಸ್ಟ್ ಆಳಿಂದ ತೋರಿಸೋಕ್ಕಾಗಲ್ಲ, ಈಗಿಂದ ಫೋಟೋದಲ್ಲಿ ತೋರಿಸ್ಬೇಕು. ಫಸ್ಟು ಯಾರ್ದು ಒಂದು ಮದುವೆಯಲ್ಲಿ ನಾನು ಫೋಟೋಗೋಸ್ಕರ ಎಷ್ಟು ಹಿಂಸೆ, ಫೋಟೋ ತೆಗ್ಸೋಕ್ಕೆ ಗೈಸ್ ನನಗೆ ತುಂಬ ಹಿಂಸೆ ಪಟ್ಟವ್ರು ನಮ್ಮ ಅಪ್ಪ ಅಮ್ಮ. ನೋಡಿ, ಈ ಫೋಟೋ ತೆಗ್ಸೋಕ್ಕೆ ಫೋನ್ ಇಟ್ಕೊಂಡು ತೆಗ್ಸೋದು. ಆ ಫೋನ್ ಇಲ್ದಾನೆ ಫೋಟೋ ತೆಗಿಸ್ಕೊತಿತ್ತಿಲ್ಲ ಗೈಸ್. ಯಾರ್ದೋ ಒಂದು ಮದುವೆಯಲ್ಲಿ ಫೋಟೋಕ್ಕೆ ತೆಗ್ಸೋಕ್ಕೆ ಮೊಬೈಲ್ ಇಲ್ದಾನೆ ಫೋಟೋನ ತೆಗ್ಸ್ಕೊತಿತ್ತಿಲ್ಲ. ಮೊಬೈಲ್ ಇಲ್ದಾನೆ ಫೋಟೋನೇ ತೆಗ್ಸ್ಕೊತಿತ್ತಿಲ್ಲ. ಹಾಗಾಗಿ ನನಗೆ ಅದು ಆಗಲೇ ನೋಡಿ, ವೈಟ್ ಬ್ಲ್ಯಾಕ್ ಆಗಲೇ ಹಂಗಿದೆ, ಗುಂಡ್ಗುಂಡಕ್ಕಿದೆ. ಈಗ ಒಂದು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದ್ದೀನಿ ಗೈಸ್. ಈಗ ಆಗಲಿ ಥರ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಇದ್ದಂಗೆ ಇರೋದಿಲ್ಲವಲ್ಲ ಗೈಸ್, ಹಾಗಾಗಿ ಇಲ್ಲ. ಇದು ಒಂದು ಸ್ವಲ್ಪ ಅಂಗನವಾಡಿಗೆ ಹೋಗ್ಬೇಕಾದ್ರೆ ತೆಗ್ಸಿರೋದು ಈ ಫೋಟೋ. ಇದು ನನ್ನ ತಂಗಿ ಅಂಗನವಾಡಿಗೆ ಹೋಗ್ಬೇಕಾದ್ರೆ ತೆಗ್ಸಿದ್ದು. ಈ ಬಟ್ಟೆನ ಬೇರೆಯವ್ರಿಗೆ ಯಾರಿಗೂ ಕೊಟ್ಟು, ಈ ಬಟ್ಟೆನೂ ಸಹ ಬೇರೆಯವ್ರಿಗೆ ಯಾರಿಗೂ ಕೊಟ್ಟವ್ರೆ. ಈಗ ಆಗ ನಾನು ಅಂಗನವಾಡಿಗೆ ಹೋಗ್ಬೇಕಾದ್ರೆ ಇದ್ದಿದ್ದು, ಅಂಗನವಾಡಿಗೆ ನಾನು ನನ್ನ ತಂಗಿ ಹೋಗ್ಬೇಕಾದ್ರೆ ಫೋಟೋ ತೆಗ್ಸಿದ್ದು. ಅಂಗನವಾಡಿಗೆ ಹೋಗ್ಬೇಕಾದ್ರೆ ಫೋಟೋ ತೆಗ್ಸಿದ್ದು ಅವೆಲ್ಲ ಮುಗಿದು ಗೈಸ್. ಬಾಡಿಗೆ ಮನೇಲಿ ಇದ್ದಂಗೂ ನಮ್ಮ ಸ್ವಂತ ಮನೇಲಿ ಇದ್ದಂಗೂ ಫೀಲ್ ಅನ್ಸೋದಿಲ್ಲ ಗೈಸ್. ಈಗ ನಮ್ಮ ಸ್ವಂತ ಮನೇಲಿದ್ರೆ ಏನೋ ಆಗಲಿ ಓಲಿ, ಅಂದರೆ ಬಾಡಿಗೆ ಮನೇಲಿದ್ರೆ ಅವ್ರು ಹೇಳ್ದಂಗೆ ಮಾಡಬೇಕು. ಬಾಡಿಗೆ ಮನೇಲಿದ್ರೆ ಅವ್ರು ಹೇಳ್ದಂಗೆ ಮಾಡಬೇಕು. ನಾವು ಬೇರೆಯವ್ರ ಕಡೆ ಕೆಲಸಕ್ಕೆ ಒಪ್ಕೊಳ್ಳಂಗಿಲ್ಲ. ಫಸ್ಟ್ 1. ಸೆಕೆಂಡ್ 1, ಬೇರೆಯವ್ರ ಮನೇಲಿ ಕೆಲಸ ಒಪ್ಕೊಳ್ಳಂಗಿಲ್ಲ.
ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋದ್ರೆ ಅವ್ರ ಮನೆ ಅವ್ರ ಮನೆ ಕರೆದಾಗ್ಲೇ ಹೋಗ್ಬೇಕು. ಅವ್ರ ಮನೆ ಯಾವಾಗ ಕರೀತಾರ ಆಗ್ಲೇ ಹೋಗ್ಬೇಕು. ಮತ್ತೆ ಅವ್ರ ಮನೆ ಕೆಲಸ ಮಾಡಿಸ್ದಾಗೆ ಯಾವಾಗ ಹೇಳ್ತಾರೆ, ಏನ್ ಕೆಲಸ ಹೇಳಿದ್ರು ಅವ್ರ ಮನೆ ಕೆಲಸನೇ ಮಾಡಿಸ್ಬೇಕು. ಅಂದ್ರೂ ನಮ್ಮ ಅಮ್ಮ ಒಂದೇ ಕೆಲ್ಸಕ್ಕೆ ಹೋಯ್ತಿದ್ದು. ಅದೇ ನಮ್ಮ ಅಪ್ಪ ಸೆಂಟ್ರಿಂಗ್ ಕೆಲ್ಸಕ್ಕೆ ಅಂದ್ರೆ ಬೇರೆ ಸೈಡ್ಗೆ ಹೋಯ್ತಿದ್ರು. ಆಗ ಅಂದ್ರೆ ಆಗ್ಲೇ ಒಂಥರ ಗೈಸ್ ನಮ್ಮ ಫ್ಯಾಮಿಲಿ ಅಂದ್ರೆ ನಾವು ಒಂದ್ ಸ್ವಲ್ಪ ಓದ್ತಿತ್ತಿಲ್ಲ, ತಲಾಟೆ ಹಂಗಂಗ್ ಮಾಡಿ ಮಾಡಿ ಹಿಂಗ್ ಬಂದು ನಿಂತಿದೀವಿ. ಈಗ ಒಂದ್ ಸ್ವಲ್ಪ ಸ್ವಂತ ಮನೆ ಆದಾಗಿಂದ ದೊಡ್ಡ RCC ಮನೆ ಕಟ್ಟಿದ್ವಿ ಗೈಸ್. RCC ಮನೆ ದೊಡ್ಡದು, ಒಂದು RCC ಮನೆ. ನಾವು ಬಂದು ಫಸ್ಟ್ ಕಟ್ಟಿದಾಗ ನಾನು 5ನೇ ಕ್ಲಾಸ್ ಇದ್ದಾಗ ಸೀಟ್ ಮನೆ, ಒಂದು ಚಿಕ್ಕದೊಂದು ಸೀಟ್ ಮನೆ ಕಟ್ಟಿದ್ದು. ನಾನು ಟೆಂತ್ ಮುಗಿಸಿ 2022 ಅಲ್ಲಿ ನಾನು RCC ಹಾಕ್ಸಿದ್ದು 22 ಅಲ್ಲಿ RCC ಹಾಕ್ಸಿದ್ದು. ಈಗ್ಲೂ ಗಂಟನು ಅದೇ ಮೇಂಟೈನ್ ಮಾಡ್ತಿರೋದು ಅದ್ರಲ್ಲೇ. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟವ್ರೆ ಅಂದ್ರೆ ಹೇಳಕ್ಕಾಗಲ್ಲ ಗೈಸ್. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಬಿಟ್ಟವ್ರೆ ನಮ್ಮ ಅಪ್ಪ ಅಮ್ಮ. ಆಗ್ಲಿಂದನೂ ಗೈಸ್, ಈಗಿಂದಲ್ಲ, ನಾ ಇಷ್ಟು ಚಿಕ್ಕದಾಗಿಂದನೂ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟವ್ರೆ. ನಮ್ಮ ಅಪ್ಪ ಅಮ್ಮ ಹೇಗಿದ್ರು, ಈಗ ಹೆಂಗಾಗೋರೆ, ಒಂದ್ ಸ್ವಲ್ಪ ಚೇಂಜ್ ಆಗೋರು ಗೈಸ್. ಆಗ ಬಂದಾಗ ಒಂದ್ ಸ್ವಲ್ಪ ಸಣ್ಣಕ್ಕೆ ಅಂದ್ರೆ ಸಣ್ಣಕ್ಕಿದ್ರು ಗೈಸ್, ಬಾಡಿ ಎಲ್ಲ ಸಣ್ಣಕ್ಕೆ ಹಂಗಿದ್ರು. ಈಗ ಒಂದ್ ಸ್ವಲ್ಪ ಚೆನ್ನಾಗವ್ರೆ ಗೈಸ್. ಈಗ್ಲಿಕ್ಕೂ ವಹಿಸ್ಕೊಂಡ್ರೆ ನಾವು ಇನ್ನೂ ಖುಷಿಯಾಗಿದ್ದೀವಿ ಗೈಸ್. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೀವಿ ಗೈಸ್. ನಾವೇ ಹೇಳ್ಬೇಕು ಅಂದ್ರೆ ನಾವು ಅಲ್ಲಿ ಎಲ್ಲೋ ಇದ್ದವರು ಹಿಂಗ್ ಬಂದು ಈ ಊರಲ್ಲಿ ಇದ್ದಿ ಹಿಂಗೆ ಆಗಿದೀವಿ ಅಂದ್ರೆ ಗ್ರೇಟ್ ಗೈಸ್. ಆಗ್ಲಿಕ್ಕೂ ವಹಿಸ್ಕೊಂಡ್ರೆ ತುಂಬಾ ಒಳ್ಳೆ ಆಗಿದ್ದೀವಿ. ಹಾಸ್ಪಿಟ್ಲಲ್ಲಿ ಗೈಸ್, ನಾನು ಹುಟ್ಟಿದ ಹಾಸ್ಪಿಟ್ಲಲ್ಲಿ, ಕೊಪ್ಪದ ಹಾಸ್ಪಿಟ್ಲಲ್ಲಿ. ನನ್ನ ತಂಗಿ ಹುಟ್ಟಿದ ಮನೆಯಲ್ಲೇನೆ, ಇಲ್ಲೇ ಪಕ್ಕದ ಮನೆಯವ್ರ ಹತ್ರನೇ, ಮನೆಯಲ್ಲೇ ಬಾಡಿಗೆಲಿ ಇದ್ದಿದ್ದು ಫಸ್ಟ್, ಅಲ್ಲಿ ಹುಟ್ಟಿದ್ದು ನನ್ನ ತಂಗಿ. ಅವರೆಲ್ಲ ತಂಗಿ ಎಲ್ಲ ಹುಟ್ಟಿ ಆದ್ಮೇಲೆ ಈಗ ಸದ್ಯಕ್ಕೆ ಹಿಂಗಿದ್ದೀವಿ ನೋಡಿ ಗೈಸ್. ಈ ತರ ಇದೀವಿ. ನನಗೂ ಆಸೆ ಈ ತರ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡಬೇಕು, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು, ಫ್ಯಾಮಿಲೀಸ್ಗಳನ್ನ ತಗೋಬೇಕು, ಫ್ಯಾಮಿಲೀಸ್ಗಳು ನಮ್ಮನ್ನ ಸಬ್ಸ್ಕ್ರೈಬರ್ ಮಾಡಬೇಕು. ಎಂತೆಂತ ಆಸೆಗಳುಂಟು ಗೈಸ್ ಗೊತ್ತಾ. ಈಗ ಚಿಕ್ಕದ್ರಲ್ಲಿದ್ದಾಗ ನನಗೆ ಒಂದು ಮೊಬೈಲ್ ತಗೊಂಡಿದ್ದಂದ್ರೆ ನಾನು ಸೆವೆಂತ್ 8th ಅಲ್ಲಿ ಇರ್ಬೇಕು ಅನ್ನೋ ಗೈಸ್. 7th 8th ಅಲ್ಲಿ ಇರ್ಬೇಕು ನಾನು ಮೊಬೈಲ್ ತಗೊಂಡಿದ್ದು. ಆಗ್ಲಿಂದ ಐಡಿಯಾಗಳಿತ್ತಿಲ್ಲ ಗೈಸ್. ನಾನು ಸ್ಕೂಲ್ಗಳಿಗೆ ಹೋಗಿನಿ, ಹಾಸ್ಟೆಲ್ಗೆ ಹೋಗಿನಿ. 7ನೇ ಕ್ಲಾಸ್ 8ನೇ ಕ್ಲಾಸು 9ನೇ ಕ್ಲಾಸು 6ನೇ ಕ್ಲಾಸ್ ಅಲ್ಲ 7ನೇ ಕ್ಲಾಸ್ 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸು 10ನೇ ಕ್ಲಾಸಲ್ಲಿ ಅರ್ಧ ವರ್ಷ ಇಲ್ಲ. ಅಂದ್ರೆ ನಮ್ಮ RCC ಹಾಕಾದ್ಮೇಲೆ 10ನೇ ಕ್ಲಾಸಲ್ಲಿ ಇಲ್ಲ. ಫಸ್ಟ್ ಹಾಸ್ಟೆಲ್ ಇದ್ದಿದ್ದು, ಕುಶಾಲರ ಹಾಸ್ಟೆಲ್, ಗುಂಡಿ ಕಾಲೇಜಲ್ಲೇ ಓದಿದ್ದು. 10ನೇ ಕ್ಲಾಸ್ ಕಂಡ್ರೆ ಗುಂಡಿ ಕಾಲೇಜೆ, 11 ಗುಂಡಿ ಕಾಲೇಜು, 12 ಮೂಕಾಂಬಿಕಾ, ITI ಮಡಿಕೇರಿ ITI ಮಾಡಿದ್ದು. ಈಗ ರಿಸಲ್ಟ್ ಬರ್ಬೇಕಷ್ಟೇ ಗೈಸ್. ಈಗ 10ನೇ ತಾರೀಕು ರಿಸಲ್ಟ್ ಬಂದವ್ರೆ, ಅದು ಏನಾಯ್ತದೆ ಗೊತ್ತಿಲ್ಲ. ನಮ್ದು ಜೀವನ ಅಂದ್ರೆ ಅದೇ ಹುಡುಗರ ಜೀವನ ಹಿಂಗೆ ಪಾಸ್ ಆದ್ರೂ ಕೆಲ್ಸಕ್ಕೆ ಹೋಗ್ಬೇಕು, ಫೇಲ್ ಆದ್ರೂ ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ಮನೆಗಳನ್ನು ನಾವೇ ನೋಡ್ಕೋಬೇಕು. ಈಗ ಅಪ್ಪ ಅಮ್ಮನು ನಾವೇ ನೋಡ್ಕೋಬೇಕು. ಹುಡುಗರು ಲೈಫ್ ಏನು ಕಮ್ಮಿ ಅಲ್ಲ ಗೈಸ್. ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಚಿಕ್ಕದರಿಂದನೂ ನಾವು ನಾನ್ ಚಿಕ್ಕದರಿದ್ದಾಗ ಪೊಲೀಸ್ ಆಗ್ಬೇಕು. ಈಗ ನಾನು 1ನೇ ಕ್ಲಾಸ್ ಇದ್ದಾಗ ಹೇಳ್ತಿದ್ದೆ, 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಗಂಟ ನಾನು ಪೊಲೀಸ್ ಆಗ್ಬೇಕು, ನಾನು ಕಾನ್ಸ್ಟೇಬಲ್ ಆಗ್ಬೇಕು, ನಾನು ಆರ್ಮಿಗೆ ಸೆಲೆಕ್ಟ್ ಆಗ್ಬೇಕು, ನಾನು IPS ಆಗ್ಬೇಕು. ತುಂಬಾ ಕನ್ಸ್ಕೊಂಡಿರ್ತೇವೆ ಗೈಸ್. ನಮ್ಗೆ ಒಂದ್ ಸ್ವಲ್ಪ ಬುದ್ಧಿ ಬರೋ ಗಂಟನೂ ನಮ್ದೇ ಜೀವನ, ನಮ್ದೇ ಏನೋ ಒಂಥರ ಜಾಲಿ ಗೈಸ್. ನಮ್ ಬುದ್ಧಿ ಬರೋ ಗಂಟನೂ ನಾವ್ ಮಾಡಿದೇ ಕೆಲಸ, ನಾವ್ ಏನ್ ಮಾಡ್ತೀವಿ ಅದೇ ಕೆಲಸ ಗೈಸ್. ಅಂದ್ರೆ ನಾವ್ ಅನ್ಕೊಂಡಂಗೆ ಎಲ್ಲ ನಡೀತೀವಿ. ಒಂದ್ ಸ್ವಲ್ಪ ಬುದ್ಧಿ ಬಂದಾದ್ಮೇಲೆ ನಮ್ ಜೀವನ ನಾವೇ ನಡೆಸ್ಕೋಬೇಕು. ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅಪ್ಪ ಅಮ್ಮನ ಜೊತೆನೇ ಇರ್ಬೇಕು ಗೈಸ್. ಅಂದ್ರೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಮ್ ಖರ್ಚು ನಾವೇ ನೋಡ್ಕೋಬೇಕು. ಅಪ್ಪ ಅಮ್ಮನ ಯಾವಾಗ್ಲೂ ಕೇಳಬಾರ್ದು. ಅವ್ರಿಗೂ ಕಷ್ಟ ಇರ್ತದಲ್ವ ಗೈಸ್. ಅವರು ಸಾಲ ಮಾಡಿರ್ತಾರೆ, ಮನೆ ಕಟ್ಟಕ್ ಸಾಲ ಮಾಡಿರ್ತಾರೆ, ಅವ್ರ ಜೀವನಕ್ಕೋಸ್ಕರ ಸಾಲ ಮಾಡಿರ್ತಾರೆ. ಅನ್ನೋಕ್ಕೋಸ್ಕರ ಯಾರನ್ನೂ ಕೇಳಬಾರ್ದು ಗೈಸ್. ಅಷ್ಟು ಈಜಿಯಾಗಿ ಈಗ ನಮ್ಗೊಂದ್ ಸ್ವಲ್ಪ ಕೆಲಸ ಮಾಡ್ಬೇಕು, ನಾವು ಕೆಲಸ ಮಾಡಬೇಕು. ನಾವು ಸ್ವಲ್ಪ ದುಡ್ಡು ಇಟ್ಕೊಂಡ್ರೆ ನಮಗೂ ಕಾಲೇಜ್ ಫೀಸು ಎಲ್ಲದಕ್ಕೂ ಆಗುತ್ತೆ ಅಂತಗೋಸ್ಕರ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಈಗ್ಲೂ ಏನು ರಜೆ ಕೊಟ್ಟವ್ರೆ, ರಜೆಗೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಬೆಂಗಳೂರು ಸೈಡ್ ಹೋಗ್ಬೇಕು ಅನ್ನೋಕ್ಕೋಸ್ಕರ
ಈಗ ರಜೆ ಅಲ್ಲ ಗೈಸ್, ರಿಸಲ್ಟ್ ಬರೋಗಂಡನು ಸ್ವಲ್ಪ ರಜೆ ಇರೋದ್ರಿಂದ ಕೆಲ್ಸಕ್ಕೆ ಹೋಗ್ತೇನೆ, ಸೆಂಟ್ರಿಂಗ್ ಕೆಲ್ಸಕ್ಕೆ ಹೋಗ್ತಾ ಇರೋದು. ನಾನು ಸೆಂಟ್ರಿಂಗ್ ಈಗ ಗೈಸ್ ನೀವೇ ಹೇಳಿ, ನಾವು ಸೆಂಟ್ರಿಂಗ್ ಕೆಲ್ಸಕ್ಕೆ ಈಗ ಕಾಲೇಜ್ ಹೋಗೋದು ಬರೋದು, ಮನೇಲಿ ಬರೋದು, ಹೋಮ್ವರ್ಕ್ ಬರೆಯೋದು, ಇಲ್ಲ ಮೊಬೈಲ್ ನೋಡೋದು, ಅದೇ ಕೆಲಸ ಗೈಸ್. ಈಗ ನಾನು ಈಗ ವಿಡಿಯೋನು ಮಾಡೋಕ್ಕಾಗಲ್ಲ, ಅಪರೂಪ ಯಾವಾಗ್ಲೂ ಒಂದು ವಾರಕ್ಕೋ ಇಲ್ಲ ತಿಂಗ್ಳಿಗೋ 2 ತಿಂಗ್ಳಿಗೂ ಒಂದ್ಸತಿ ವಿಡಿಯೋ ಬಿಡೋದು. ಅದರಲ್ಲೂ ತುಂಬಾ ವಿಡಿಯೋ ನಮಗೂ ಮನೇಲಿ ಇದ್ದು ಕೆಲ್ಸಕ್ಕೆ ಹೋಗೋದು ಬರೋದು, ಕಾಲೇಜ್ಗೆ ಹೋಗೋದು ಬರೋದು, ಅದೇ ಕೆಲಸ. ಏನ್ ವಿಡಿಯೋ ಮಾಡೋದು, ಮುಂದೆ ಏನು ವಿಡಿಯೋ ಮಾಡೋದು, ಹಿಂದೆ ಏನು ಯೋಚಿಸ್ಬೋದು, ಇನ್ನು ಮುಂದಕ್ಕೆ ಏನು ವಿಡಿಯೋ ಮಾಡ್ಬೋದು, ಏನ್ ಇರ್ತದೆ ಮುಂದೆ, ಏನ್ ಮಾಡ್ಬೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಬೇಕು ಗೈಸ್. ಅಂದ್ರೆ ಕೆಲ್ಸಕ್ಕೆ ಹೋಗೋದು ಬರೋದು, ಕಾಲೇಜ್ಗೆ ಹೋಗೋದು ಬರೋದು. ಈ ಕಾಲೇಜ್ ಮುಗ್ದಾಗಿಂದ ಏನು ಬರೀ ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು, ಕೆಲ್ಸಕ್ಕೆ ಹೋಗೋದು ಮನೆಗೆ ಬರೋದು, ಏನ್ ತೋರ್ಸೋದು ಏನ್ ಬಿಡೋದು ಅನ್ನೋದೇ ಗೊತ್ತಾಗಲ್ಲ. ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಬಿಟ್ಟಿರೋದು ನಮ್ಮ ಅಪ್ಪ ಅಮ್ಮ. ಈಗ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರೋದಕ್ಕೆ ನಾವು ನಿಜವಾಗ್ಲೂ ಈಗ ಇಷ್ಟು ಸಂತೋಷವಾಗಿದ್ದೀವಿ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರೋದಕ್ಕೆ ಎಷ್ಟು ಸಂತೋಷವಾಗಿರೋದು. ಆಗ್ಲಷ್ಟು ನಮ್ಮ ಅಪ್ಪ ಅಮ್ಮ ಕಷ್ಟದಿಂದ ಕೆಲಸ ಮಾಡಿ ಬೇರೆ ಮನೆ ಕೆಲಸ ಮಾಡಿ ನಮ್ಮ ಅಪ್ಪ ಅಮ್ಮ ಗೀತೆ ಇದ್ದು, ಆಗ್ಲಿಂದ ನಮ್ಮ ಅಪ್ಪ ಅಮ್ಮ ಗೀತೆ ಇದ್ದು, ನಮ್ಮ ಅಪ್ಪ ಅವರು ಎಲ್ಲ ತಾತ ಇದ್ದಾಗ ನಮ್ಮ ಅಮ್ಮ 7ನೇ ಕ್ಲಾಸ್ ತನಕ ಓದಿದ್ದು. ಅದು ಎಷ್ಟು ಬೆಳಿಗ್ಗೆ 6 ಗಂಟೆಗೆ ಎದ್ದಿ ನಮ್ಮಮ್ಮ ಅವರ ಅಕ್ಕ ತಂಗಿರು ಎಲ್ಲ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ಹುಲ್ಲು ಕುಯ್ಕೊ ಬಂದು, ಆಗ ನಮ್ಮ ಅಮ್ಮ ಅವ್ರ ಮನೆ ಹಸೆಗಳಿತು ಅಂತೆ. ಅದಾಗಿಂದ ಅವರು ಹುಲ್ಲು ಕುಯ್ಕೊ ಬಂದು ದನಕ್ಕೆ ಹಾಕಿ ಪುನಃ ಹೋಗಿ ರೆಡಿಯಾಗಿ ಪುನಃ ಸ್ಕೂಲ್ಗೆ ಹೋಗ್ಬಿಟ್ಟು ಪುನಃ ಬರ್ಬೇಕು. 4 ಗಂಟೆಗೆ ಬಂದು ಪುನಃ ಹೊಲ್ತಕ್ಕೆ ಹೋಗ್ಬೇಕು ಗೈಸ್. ಪುನಃ ಹೊಲ್ತಕ್ಕೆ ಹೋಗ್ಬಿಟ್ಟು ಹುಲ್ಲು ಕುಯ್ಕೊ ಬಂದು ಪುನಃ ಹಾಲಿನ ಡೈರಿಗೆ ಹೋಗಿ ಹಾಲು ಹಾಕಿ, ಅದು ಗೈಸ್ ಬೆಳಿಗ್ಗೆ ಮಿಕ್ಕಿರೋದನ್ನ ತಂಗ್ಳನ್ನ ಸಂಜೆ ಊಟ ಮಾಡ್ತಿದ್ರು. ಆಗ ಬೆಳಿಗ್ಗೆ ಮಿಕ್ಕಿದ್ನ ಸಂಜೆ ಊಟ ಮಾಡ್ತಿದ್ರು ಗೈಸ್. ಆಗ್ಲಿದ್ ಲೈಫೇ ಒಂಥರ ಗೈಸ್. ಈಗ ಬೆಳಿಗ್ಗೆ ಹಾಕಿದ ಅಕ್ಕಿನ ಮಧ್ಯಾಹ್ನ ಊಟ ಮಾಡೋದೇ ಹೆಚ್ಚು. ಈಗ್ಲೂ ಸೆಟ್ ಆಗಲ್ಲ ಗೈಸ್. ಈಗ್ಲಿದೇ ಬೇರೆ, ಆಗ್ಲಿದೇ ಬೇರೆ ಗೈಸ್. ಹೇಳ್ತಾ ಹೋದ್ರೆ ತುಂಬಾ ಅಂದ್ರೆ ತುಂಬಾ ಉಂಟು ಗೈಸ್. ಈಗಲಕ್ಕೂ ಆಗ್ಲಕ್ಕೂ ಈಗ ನಮ್ಗೆ ಏನ್ ಬೇಕು ಬಟ್ಟೆ, ಈಗ ಏನೇ ಒಂದ್ ಬಟ್ಟೆ ಬೇಕು ಅಂದ್ರೂ ನಾವೇ ತಗೊಳ್ತೀವಿ. ಆಗ ಹಂಗಲ್ಲ ಗೈಸ್. ಈಗ ಹೋದ್ರೆ ಯಾವುದು ರಿಚ್ ಅಂಗಡಿಗಳಿಗೆ, ಆಗ್ಲೇ ಕಾಲದಲ್ಲಿ ಈ ಸಂತೆಗಳಿಗೆ ಹೋಗಿ 100 ರೂಪಾಯಿ ಬಟ್ಟೆ, 200 ರೂಪಾಯಿ ಬಟ್ಟೆ, 50 ರೂಪಾಯಿ ಬಟ್ಟೆ ಆ ತರ ತಗೊಂಡ್ ಬಟ್ಟೆ ಹಾಕ್ತಿದ್ದು. ಆಗಂದ್ರೆ ದುಡ್ಡು ಸಿಕ್ತಿರ್ತಿಲ್ಲ. 100 ರೂಪಾಯಿ 50 ರೂಪಾಯಿಗೆ ಮಕ್ಳುಗಳಿಗೆ ಆಗ್ಲೇ ಅಂಥದ್ದೇ ಬೇಕಿತ್ತು. ಈಗೇನಿಲ್ಲ. ಈಗ ನಾವು ಅಪ್ಪ ಅಮ್ಮನೂ ಅಷ್ಟೇ ದುಡಿತಾರೆ, ಮಕ್ಳಿಗೆ ಏನ್ ಬೇಕು ಮಕ್ಳಿಗೆ ಮಾಡ್ಕೊಡ್ತಾರೆ ಗೈಸ್. ನಾವು ಇಲ್ಲ ಅನ್ನೋದಿಲ್ಲ. ಯಾರೇ ಆದ್ರೂ ಅಷ್ಟೇ, ಅದೇ ಅಪ್ಪ ಅಮ್ಮ ಆದ್ರೂ ಮಕ್ಳುಗಳಿಗೆ ಈ ತರ ಬಟ್ಟೆ ಚೆನ್ನಾಗಿರಬೇಕು, ಬಟ್ಟೆ ಬೇಕು, ಇಂಥ ಬಟ್ಟೆ. ಈಗ ಹೋಗ್ಬಿಟ್ಟು ಈ ತರ ಶಾಪ್ಗಳಲ್ಲಿ ಬಟ್ಟೆ ಬೇಕು ಅಂತ ಕೇಳಿದ್ರೆ ಅಪ್ಪ ಅಮ್ಮ ತೆಗೆದು ಕೊಡ್ತಾರೆ, ಇಲ್ಲ ಅನ್ನಕ್ಕಿಲ್ಲ, ಕೊಡ್ತಾರೆ. ನಾವು ಅಪ್ಪ ಅಮ್ಮ ತೆಗೆದು ಕೊಡೋ ಬಟ್ಟೆಗಿಂತ ನಾವು ದುಡ್ದು ಸಂಪಾದಿಸಿ ನಮ್ ದುಡ್ಡಲ್ಲಿ ನಾವು ತಗೊಳ್ಳೋದ್ರಲ್ಲಿ ಎಷ್ಟು ಮಜಾ ಉಂಟು ಗೊತ್ತಾ ಗೈಸ್. ನಿಜವಾಗ್ಲೂ ಲಿಟ್ರಲಿ ತುಂಬಾ ಖುಷಿ ಆಯ್ತು ಗೈಸ್. ನಾವು ಅಪ್ಪ ಅಮ್ಮ ತಗೊಳ್ಳೋದಕ್ಕೂ ಅಪ್ಪ ಅಮ್ಮ ಕೆಲಸ ಮಾಡಿ ಎಷ್ಟು ಕಷ್ಟಪಡ್ತಾರೋ ಅಷ್ಟೇ ಕಷ್ಟಪಟ್ಟು ಬೇವ್ರ ಸುರ್ ತಗೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಅಪ್ಪ ಅಮ್ಮ ತಗೊಳ್ತಿದ್ರು, ಇಲ್ಲ ಅಂತ ಹೇಳಕ್ಕಲ್ಲ ಗೈಸ್. 10ನೇ ಕ್ಲಾಸು 11ನೇ ಕ್ಲಾಸು 10ನೇ ಕ್ಲಾಸ್ ಕಂಡನು ತಗೊಂಡಿರಕ್ಕಿಲ್ಲ ಅಂತ ಹೇಳಕ್ಕಿಲ್ಲ. ಯಾರಿಗೆ ಆದ್ರೂ ಚಿಕ್ಕ ವಯಸ್ಸಿಂದನು ಆಗ್ಲಿಂದ ತಗೊಂಡಿರ್ತಾರೆ ಗೈಸ್. ತುಂಬಾ ಬಟ್ಟೆ ತಗೊಂಡಿರ್ತಾರೆ. ಅದು ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳಿಗಂತೂ ಇನ್ನೂ ಹೆವಿ ಬಟ್ಟೆ ತಗೊಂಡು, ಗಂಡ್ಮಕ್ಳಿಗೆ ಓಲಿ ಎಂತ ಬಟ್ಟೆ ಆದ್ರೂ ಗಂಡ್ಮಕ್ಳು ಹಾಕೊಳ್ತಾರೆ. ಈಗ ಹಂಗಲ್ಲ ಗೈಸ್. ಈಗ ಬ್ಯಾಗಿ ಪ್ಯಾಂಟೇ ಬೇಕು, ಬ್ಯಾಗಿ ಶರ್ಟ್ ಬೇಕು, ಆ ತರ ಪ್ಯಾಂಟ್ ಬೇಕು, ಈ ತರ ಪ್ಯಾಂಟ್ ಬೇಕು, ಈ ತರ ಶೂಸ್ ಬೇಕು, ಈ ತರ ಕನ್ನಡಕ ಬೇಕು. ತುಂಬಾ ಅಂದ್ರೆ ತುಂಬಾ ಇರ್ತದೆ ಗೈಸ್, ಎಲ್ಲಿ ಹೇಳಕ್ಕಾಗಲ್ಲ. ಈಗ ನಮ್ಗೆ ಯಾವ್ದು ಇಷ್ಟ ಬರ್ತದೆ ಆ ತರ ಬಟ್ಟೆಗಳನ್ನೇ ತಗೋಬೇಕು. ಆ ತರ ಬಟ್ಟೆಗಳಲ್ಲೇ ಹಾಕೊಂಡು ಓಡಾಡಬೇಕು. ಈ ತರ ವಿಡಿಯೋ ಮಾಡ್ಬೇಕು, ಈ ತರ ಎಡಿಟ್ ಮಾಡ್ಬೇಕು. ಈಗ್ಲಿಂದ ನಮ್ಮ ಏಜಿರೋರ್ಗೆಲ್ಲಾನು ವಿಡಿಯೋ ಈ ತರ ಮಾಡ್ಲೇಬೇಕು, ಈ ತರ ಇರ್ಲೇಬೇಕು. ನಮ್ ಜೀವನದಲ್ಲಿ ಇಷ್ಟು ಕಷ್ಟಪಟ್ರೇನೆ. ಈಗ ಗೈಸ್ ಚಿಕ್ಕರಿಂದನು ಈ ತರ ಕಷ್ಟ ಏನು ಅಂತ ಗೊತ್ತಿತ್ತಿಲ್ಲ. ಈಗ
ನಮ್ಮ ಜೀವನದಲ್ಲಿ ಕಷ್ಟ ಏನು ಅಂತ ಈಗ ಗೊತ್ತಾಗುತ್ತೆ ಗೈಸ್. ನಮ್ಮ ಮುಂದೆ ಹೋಯ್ತಾ ಹೋಯ್ತಾ ನಮ್ಮ ಏಜ್ ಈಗ ಹೋಯ್ತಾ 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 ನಮ್ಮ ಜೀವನ ಏನಂತ ಗೊತ್ತಾಯ್ತದೆ. ಮುಂದೆ ಕೆಲಸ ಮಾಡಿ ಫ್ಯಾಮಿಲಿ ನಡೆಸೋದು ಹೆಂಗೆ, ಫ್ಯಾಮಿಲಿ ಕಷ್ಟ ಏನು, ಈಗಲೇ ಕಷ್ಟಪಡ್ತಿರೋದೇನು, ಆಗ್ಲಿಂದ ಕಷ್ಟಪಟ್ಟಿರೋದೇ ನಮ್ಗೆ ಗೊತ್ತಿರೋದಿಲ್ಲ ಗೈಸ್. ಈಗ ಲಿಟ್ರಲಿ ಆ ಕಷ್ಟ ಏನ್ ಪಟ್ಟಿರ್ತಾರೋ ಅದು ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ಏನೇ ಹೇಳ್ಬೇಕು ಅಂದ್ರೆ ಆಗ ಏನ್ ಕಷ್ಟ ಇರ್ತದೆ, ಮುಂದೆ ಏನ್ ಕಷ್ಟ ಆಯ್ತದೆ ಅದೇನು ಗೊತ್ತಿರೋದಿಲ್ಲ ಗೈಸ್. ಈಗ್ಲದಕ್ಕೂ ಆಗ್ಲದಕ್ಕೂನು ತುಂಬಾ ವ್ಯತ್ಯಾಸ ಐತೆ. ಈಗ ನಾವು ಕಷ್ಟಪಡೋದೇನು, ಅಪ್ಪ ಅಮ್ಮ ಕಷ್ಟಪಟ್ಟಿರೋದು ನಮ್ಗೆ ಗೊತ್ತಿರೋದಿಲ್ಲ ಗೈಸ್. ನಿಜ ಹೇಳ್ಬೇಕಂದ್ರೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅವರು ಕಷ್ಟಪಟ್ಟಿರೋದು ನಮ್ಗೆ ಗೊತ್ತಿರಕ್ಕಿಲ್ಲ. ಆದ್ರೆ ನಾವು ಕಷ್ಟಪಡ್ತಿರೋದು ನಮ್ಗೆ ಮಾತ್ರ ಗೊತ್ತಿರ್ತದೆ. ಅಪ್ಪ ಅಮ್ಮಂಗೂ ಸಹ ಗೊತ್ತಿರಕ್ಕಿಲ್ಲ. ನಾನು ಫಸ್ಟು 11ನೇ ಕ್ಲಾಸಲ್ಲಿ ಇದ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಕಡೆ ಕೆಲ್ಸಕ್ಕೆ ಹೋಯ್ತಿದ್ದು. ಅಪ್ಪನ ಜೊತೆ ಹೋಯ್ತಿದ್ದು, ಅಪ್ಪ ಅಮ್ಮನ ಜೊತೆ ಇಬ್ಬರ ಜೊತೆನೂ ಹೋಯ್ತಿದ್ದು. ಅಪ್ಪ ಅಮ್ಮನ ಜೊತೆ ಹೋಗ್ಬೇಕಾದ್ರೆ ಅಪ್ಪನೂ ಅಮ್ಮನೂ ಸುಮಾರು ದಿನ ಆಗಿತ್ತು, ಒಂದು 2 ವಾರ 3 ವಾರ ಆಗಿತ್ತು. ಅಮ್ಮ ನಾನು ಕೆಲಸ ಮಾಡೋದು ನೋಡ್ಬಿಟ್ಟು ನಮ್ಮಮ್ಮ ಅಳ್ತಿತ್ತು. ಅಮ್ಮ ಹೇಳೋದೆಲ್ಲ ಮಾಮೂಲಿ ಕಾಮನ್ ಅಲ್ಲ ಗೈಸ್. ಮಕ್ಳು ಕೆಲಸ ಮಾಡ್ತವೆ ಅಂದ್ರೆ ಅಪ್ಪ ಅಮ್ಮನ ಮುಂದೆ ಅಮ್ಮ ಹೇಳೋದು ಮಾಮೂಲಿ ಕಾಮನು. ಅದೇ ಫಸ್ಟು ನಾನು ಕೆಲಸ ಮಾಡೋದು ನೋಡಿ, ಅದು ಮಣ್ಣೆ ಹೊರ್ತಿದ್ದೆ. ಕುಕ್ಕೆ ಅಂದ್ರೆ ಈ ಭುಜದಲ್ಲಿ ಹಾಕೊಂಡು ಕುಕ್ಕೆಯಲ್ಲಿ ಮಣ್ಣು ಹೊರ್ತಿದ್ದೆ. ಮಣ್ಣು ಹೊರ್ಬೇಕಾರೆ ನಮ್ಮ ಅಪ್ಪ ಹೇಳಿದ್ದು ಕಮ್ಮಿ ಅವ್ರು ಮಾಮೂಲಿಗಲ್ಲ ಗೈಸ್. ಕೆಲ್ಸದ ಜಾಗದಲ್ಲಿ ಇಷ್ಟು ಹಾಕಿ ಅಷ್ಟು ಹಾಕಿ ಅಂತ ಹೇಳಕ್ಕಾಗಲ್ಲ. ಮಾಮೂಲಿ ಹಾಕಿ ಹಾಕ್ತಾರೆ. ಅದನ್ನ ಒತ್ಕೊಂಡು ಹೋಗಿ ಸುರಿತಿರ್ಬೇಕಾರೆ ನಮ್ಮ ಅಪ್ಪ ನೋಡ್ಬಿಟ್ಟಿರೋದು. ಎತ್ತಕಾಯ್ತಿದ್ದಿಲ್ಲ ಗೈಸ್, ಬಲ ಇಟ್ಟು ಎತ್ತಕಾಯ್ತಿಲ್ಲ. ಆಗ ನಮ್ಗೆ ಅಷ್ಟು ಗೊತ್ತಿರ್ತಿಲ್ವಲ್ಲ, ಆಗ ಎತ್ತಕಾಯ್ತಿದ್ದಿಲ್ಲ. ಈಗ ನಮ್ಮ ಅಪ್ಪ ಅಟ್ಬಿಟ್ಟು ರೂಮ್ ಡೋರ್ ಸೈಡಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪ ಅಳ್ತಿದ್ದಂತೆ. ನಂಗೂ ಗೊತ್ತಿರ್ಲಿಲ್ಲ. ನಮ್ಮ ಅಮ್ಮ ಬಂದು ಹೇಳಿದ್ದು, ಹಿಂಗ ಅಳ್ತಿತ್ತು ನಿಮ್ಮ ಅಪ್ಪ, ಹಿಂಗ್ ಕೆಲಸ ಮಾಡ್ತಿರೋದು ನೋಡ್ಬಿಟ್ಟು ಹಿಂಗ ಅಳ್ತಿತ್ತು ಅಂತ ಹೇಳ್ತು. ಆಗ ಡಿಸೈಡ್ ಮಾಡಿದ್ವಿ ನಾನ್ ಅಂದ್ರೆ ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಇಟ್ಕೊಂಡಿದ್ದು. ಆಗ ನಮ್ಮ ಅಪ್ಪ ಅಮ್ಮ ಇರೋದಿಲ್ವಲ್ಲ, ಆಗ ಅವ್ರಿಗೆ ಗೊತ್ತಾಗಲ್ವಲ್ಲ ಗೈಸ್. ನಾವ್ ಎಷ್ಟೇ ಕಷ್ಟಪಟ್ರು ಅಪ್ಪ ಅಮ್ಮಂಗ್ ಗೊತ್ತಾಗಲ್ಲ ಗೈಸ್. ಅದಕ್ಕೋಸ್ಕರ ನಾನು ಬೇರೆ ಕಡೆಗೆ ಹೋಗಿದ್ದು. ಇಲ್ಲಾಂದ್ರೆ ಹೋಯ್ತಿತ್ತಿಲ್ಲ, ಇಲ್ಲಾಂದ್ರೆ ಅಲ್ಲೇ ಕೆಲಸ ಮಾಡ್ತಿದ್ದು, ಗೊತ್ತಿರೋರ್ತವೆ ಕೆಲಸ ಮಾಡ್ತಿದ್ದು. ಆಗ್ಲಿಂದ ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋಗೋದು ಸ್ಟಾರ್ಟ್ ಮಾಡಿದ್ದು. ಈಗ ನಾನು ಹೋಗಕ್ ಹಿಡ್ದು ಸುಮಾರು 3 ವರ್ಷ ಆಯ್ತೇನೋ. 3 ವರ್ಷದಿಂದ ಬೇರೆಯವ್ರ ಕಡೆನೇ ಕೆಲ್ಸಕ್ಕೆ ಹೋಗೋದು. 4 ವರ್ಷ ಆಯ್ತೇನೋ. ನಾನು ಫಸ್ಟ್ ಇಯರ್ ಅಲ್ಲ, 10th ಎಂಡಲ್ಲಿ ಅಲ್ಲೇ ಕೆಲ್ಸಕ್ಕೆ ಹೋಯ್ತಿದ್ದು. ಫಸ್ಟ್ ಇಯರ್ ಯಾವಾಗ ಸೇರ್ಕೊಂಡೆ ಆಗ ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋಗಕ್ಕೆ ಇಟ್ಕೊಂಡಿದ್ದು. ನಮ್ಮ ಅಪ್ಪ ಅಮ್ಮ ಕಡೆ ಬಿಟ್ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಇಟ್ಕೊಂಡಿದ್ದು. ಆಗ್ಲಿಂದನೂ ಈಗ್ಲ ಗಂಟನು ನನಗೆ ಈಗ ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ಕೆಲಸ ಆಗಂಟನು ಈಗ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿರೋದು. ಒಂದ್ ಸ್ವಲ್ಪ ಅಲ್ಲಿ ರೂಮ್ ಫೀಸ್ ಎಲ್ಲ ಜಾಸ್ತಿ ಅಲ್ಲ ಗೈಸ್. ಅದಕ್ಕೋಸ್ಕರ ಈಗ ಸ್ವಲ್ಪ ದುಡ್ಡು ಮಾಡೋಣ ಅಂತ ಇಳ್ದಿರೋದು. ಈಗ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡು ಮುಂದಕ್ಕೆ ಒಂದ್ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂತ. ಈಗ ನೆಮ್ಮದಿಯಾಗಿ ಇರೋಕ್ಕೂ ಆಗಲ್ಲ ಗೈಸ್. ಈಗ ITI ಪಾಸ್ ಆದ್ಮೇಲೆ ಅಪ್ರೆಂಟಿಸ್ಶಿಪ್ ಮಾಡಬೇಕು. ಅಪ್ರೆಂಟಿಸ್ಶಿಪ್ ಅಲ್ಲಿ ಎಷ್ಟು ಸ್ಯಾಲ್ರಿ ಬರ್ತದೆ ನಮ್ಗೆ ಇನ್ನೂ ಗೊತ್ತಾಗಬೇಕು. ಆ ಸ್ಯಾಲರಿಲಿ ಎಷ್ಟು ಮ್ಯಾನೇಜ್ ಇರ್ತದೆ. ಇಲ್ಲಿ ಗೈಸ್ ಎಷ್ಟೇ ದುಡ್ಡಿದ್ರು ವಾರಕ್ಕೆ ಮಿನಿಮಮ್ ಅಂದ್ರೂ 4,000 ಅಷ್ಟೋ ಎಷ್ಟೋ ಬರುತ್ತೆ. 4 ಚಿಲ್ಡ್ರೇನೋ ಬರುತ್ತೆ. 4 ಚಿಲ್ಡ್ರೆ ಅಂದ್ರೆ ಈ ಮೊಬೈಲ್ ನೋಡಿದ್ರೆ ಈ ಮೊಬೈಲ್ ತಗೋಬೇಕು, ವೀಣೆ ಮಾಡಕ್ಕೆ ಸೆಲ್ಫಿ ಸ್ಟಿಕ್ ತಗೋಬೇಕು, ಆ ಥರ ಹಂಗ ಅನಿಸ್ತದೆ. ವಾಚ್ ತಗೋಬೇಕು, ವಾಚ್ ತಗೊಂಡು ಮೀನ್ಗಳು ತಗೊಬರ್ಬೇಕು. ಆ ದುಡ್ಡಲ್ಲಿ ಈಗ ವಾರದ ದುಡ್ಡಲ್ಲಿ ನಮ್ಗೆ ಮಿಕ್ಕದು ಪೂರ್ತಿ ಖಾಲಿ ಆಗುತ್ತೆ ಗೈಸ್. ನಿಜ ಹೇಳ್ಬೇಕು ಅಂದ್ರೆ 4,000 ಚಿಲ್ಡ್ರನ್ ತತ್ತದೆ. ಅದರಲ್ಲಿ ಉಳಿದ್ರೆ ಲಾಸ್ಟ್ ಅಲ್ಲಿ 1,000 ರೂಪಾಯಿ, ಅದು ಉಳಿಯೋದಿಲ್ಲ. ಉಳಿದ್ರೆ 200 ರೂಪಾಯಿ 300 ರೂಪಾಯಿ ಅಷ್ಟು ಉಳಿತದೆ. ಅಂದ್ರೆ ಬೆಂಗಳೂರು ಸೈಡ್ ಹೋದ್ರೆ ಈಗ 4,000 ರೂಪಾಯಿ ದುಡಿಯೋದನ್ನ ಒಂದ್ ತಿಂಗ್ಳಿಗೆ 4,000 ಅನ್ಕೊಳ್ಳಿ. 4,000ದಲ್ಲಿ ರೂಮ್ ಫೀಸು 500 ರೂಪಾಯಿ. 500 ರೂಪಾಯಿಲಿ ನಾವು ಊಟ ಚಾರ್ಜು ಗಿಟ್ಟು ಚಾರ್ಜ್ ಅಲ್ಲಿ ಸೇರಿ 1,000 ರೂಪಾಯಿ 2,000 ರೂಪಾಯಿ ಅನ್ಕೊಳ್ಳಿ. ಅದ್ರಲ್ಲೇನೆ ಈಗ ನಾವು ಬಟ್ಟೆ ತಗೊಳ್ಳೋಣ, ಇಲ್ಲ ಅಂದ್ರೆ ಬ್ಲೂಟೂತ್ ತಗೊಳ್ಳೋಣ, ನಮ್ಗೆ ಶೂಸ್ ತಗೊಳ್ಳೋದ, ನಮ್ ಕನ್ನಡಕ ತಗೊಳ್ಳೋದ, ಏನ್ ತಗೊಳ್ಳೋದಂತ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಮನೇಲಿ ಇರೋದಲ್ಲ, ಕೆಲ್ಸಕ್ಕೆ ಹೋಗೋದು, ನಮ್ ದುಡ್ಡಲ್ಲಿ ನಾವು ತಗೊಳ್ಳೋದು ಅಂದ್ರೇನೆ ಒಂಥರ.
ಅಲ್ಲಿ ನಮ್ಗೆ 1 ರೂಪಾಯಿ, ಈಗ 100 ರೂಪಾಯಿ ಖರ್ಚು ಮಾಡ್ಬೇಕು ಅಂದ್ರೂ ನಾಳೆಗೆ ಏನ್ ಮಾಡೋದು, ನಾಡ್ದು ಏನ್ ಮಾಡೋದು, ಅದೇ 100 ರೂಪಾಯಿ ಇಟ್ಕೊಂಡು ಒಂದಿನಕ್ಕೆ 100 ರೂಪಾಯಿ ಇಟ್ಕೊಂಡು ನಾಳೆ ಏನ್ ಮಾಡೋದು, ನಾಡ್ದು ಏನ್ ಮಾಡೋದು, ಆಚೆ ನಾಡ್ದು ಏನ್ ಮಾಡೋದು, ತಿಂಗಳು ಬರೋ ಗಂಟನೂ ಮಾಡ್ಬೇಕು. 100 ರೂಪಾಯಿಲಿ ಆ 100 ರೂಪಾಯಿಲಿ ಎಷ್ಟು ದಿನ ಅಂತ ಮಾಡೋದು ಹೇಳಿ. ಬೆಂಗಳೂರು ಸೈಡ್ ಹೋದ್ರೆ ಆಗಲ್ಲ ಗೈಸ್. 100 ರೂಪಾಯಿಲಿ ಬೆಂಗಳೂರು ಕಡೆ ಹೋದ್ರೆ ಆಗಲ್ಲ. ಇಲ್ಲಿ 100 ರೂಪಾಯಿ ಇದ್ರೆ ಅದೇ ನಮ್ಗೆ ಖುಷಿ. 100 ರೂಪಾಯಿ, ಓ 100 ರೂಪಾಯಿ ಆಯ್ತಾ, ಇರ್ಲಿ 100 ರೂಪಾಯಿಲಿ ಏನಾದ್ರು ಮಾಡ್ಬೋದು, ಏನಾದ್ರು ತಿಂಡಿ ತಿನ್ನಕ್ಕಾದ್ರೂ ಆಯ್ತದೆ 100 ರೂಪಾಯಿಲಿ ಅನ್ಬೋದು. ಅಲ್ಲಿ 100 ರೂಪಾಯಿ ಇವತ್ತಿದ್ದಿದ್ ನಾಳೆ ಇಲ್ದೋರು, ಓ ಈ ವಾರ ದುಡ್ಡು ಬರ್ತದೆ, ನೆಕ್ಸ್ಟ್ ವಾರಕ್ಕೆ ಆಯ್ತದೆ, ಆಚೆ ದುಡ್ಡು ಬರ್ತದೆ, ಆಚೆ ವಾರಕ್ಕೆ ಆಯ್ತದೆ ಅನ್ಬೋದು. ಬೆಂಗಳೂರಲ್ಲಿ ಈ ಸೈಡ್ ಅಲ್ಲಿ ತಿಂಗಳು ಲೆಕ್ಕಲ್ಲ ಗೈಸ್. ಈಗ 10ನೇ ತಾರೀಕು ಸ್ಯಾಲ್ರಿ ಹೇಳಿದ್ರೆ ಅದು ತಿಂಗಳು ಗಂಟನೂ ಇರಬೇಕು. 10,000, 20,000 ಸಮಥಿಂಗ್, 20K, 10K, 20K ಸಮಥಿಂಗ್ ಹೋಯ್ತಾ ಹೋಯ್ತಾ ಜಾಸ್ತಿ ಆದ್ರೆ ನಮ್ಗೆ ಅಷ್ಟೇ ಖರ್ಚುಗಳು. ಅಂದ್ರೆ ರೂಮ್ ಫೀಸ್ಗಳು ಜಾಸ್ತಿ ಅಲ್ಲ ಗೈಸ್, 10,000, 20,000 ಅಲ್ಲಿ ಜಾಸ್ತಿ ಕೊಡ್ಬೇಕಲ್ಲ. ಅದಕ್ಕೆ ನೋಡೋಣ ಏನ್ ಮಾಡೋದು ಅಂತ ಗೊತ್ತಿಲ್ಲ ಗೈಸ್. ಆತರ ಇದೀವಿ ಈಗ. ಇಷ್ಟು ಅಲ್ಲಿಂದನೂ ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮ ಈಗ ನಮ್ನ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡು ಇಷ್ಟು ಉದ್ದ ತಂದು ನಿಲ್ಸವ್ರೆ. ಈಗ ನಮ್ಗೆ ಈ ಮೊಬೈಲ್ಗಳು ನೋಡಿದ್ರೆ ಈಗ ಐಫೋನೇ ಬೇಕು, ನಥಿಂಗ್ ಮೊಬೈಲ್ ಬೇಕು, ಅದ್ಬೇಕು ಇದ್ಬೇಕು ಆಗ ಅಂತಿದ್ದು. ಆದ್ರೆ ಈಗ ಅನ್ನಕ್ಕಾಗಲ್ಲ. ಈಗ ನಾವೇ ದುಡಿಬೇಕು, ನಾವೇ ತಗೋಬೇಕು, ನಾವ್ ಏನ್ ಬೇಕು ಅಂದ್ರೆ ನಾವೇ ತಗೋಬೇಕು. ಆ ಬೈಕ್ ಬೇಕು ಅಂದ್ರೆ ನಾವೇ ತಗೋಬೇಕು, ಕಾರ್ ಬೇಕು ಅಂದ್ರೆ ನಾವೇ ತಗೋಬೇಕು, ಏನಂದ್ರೆ ಏನ್ ಬೇಕು ಅಂದ್ರೂ ನಾವೇ ತಗೋಬೇಕು. ಈಗ ಎಷ್ಟೇ ದುಡ್ಡಿದ್ರು ಇವು ಇಲ್ಲಿ ನಮ್ಮ ಊರಲ್ಲಿ ಎಷ್ಟೇ ದುಡ್ಡಿದ್ರು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಯೂಸ್ ಮಾಡ್ಕೋಬಹುದು. ಅದೇ ಹೊರಗಡೆ ಸೈಡ್ ಅಂದ್ರೆ ಆಚೆ ಸೈಡ್ ಹೋದ್ರೆ 4,000 ದುಡಿದ್ರು ಎಷ್ಟು, ಇನ್ನು ಒಂದ್ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೇಕು. ಎಷ್ಟು ಕೂಡಿಡ್ಬೇಕು, ಮುಂದಕ್ಕೆ ಏನ್ ಮಾಡಕ್ ಬೇಕು, ಏನಕ್ ಬೇಕು ಅಂತ ಯೋಚಿಸ್ಬೇಕಾಯ್ತು. ಈಗ ಈಗ್ಲದ್ಕೂ ತುಂಬಾ ವ್ಯತ್ಯಾಸ ಐತಿ. ನಮ್ಮ ಜೀವನ ಅಪ್ಪ ಅಮ್ಮ ಇದ್ದಕ್ಕೂ ನಾವ್ ಈಗ ಇರೋದಕ್ಕೂ ತುಂಬಾ ಐತಿ, ತುಂಬಾ ಅಂದ್ರೆ ತುಂಬಾ ಐತಿ. ಆಗ ನಾವ್ ಬಂದಾಗ ಏನೇನ್ ಅಂದವ್ರೆ, ಏನೇನು ಹೆಂಗ್ ಆಯ್ತು, ಏನೇನ್ ಬಂತು, ತುಂಬಾ ಅಂದ್ರೆ ತುಂಬಾ ಈಗ ಹೇಳಕ್ಕೆ ಆಗಲ್ಲ, ಹಂಗೆ ಆತರ ಐತೆ. ಲಿಟ್ರಲಿ ತುಂಬಾ ಸುಮಾರು ಕಷ್ಟಗಳು ಪಟ್ಬಿಟ್ಟಿದೀವಿ. ಅಂದ್ರೆ ಈಗ ನಾವು ಅಂದ್ರೆ ಅಪ್ಪ ಅಮ್ಮ ಕಷ್ಟಪಟ್ಟಿರೋಷ್ಟು ನಾವು ಕಷ್ಟಪಡಕ್ ಆಯ್ತಿಲ್ಲ, ಕಷ್ಟಪಡೋದು ಇಲ್ಲ ಗೈಸ್. ನಮ್ಮ ಅಪ್ಪ ಅಮ್ಮ ಇರೋ ಗಂಟ ನಾವು ಕಷ್ಟ ಪಡಬಾರ್ದು, ಕಷ್ಟ ಪಡಂಗೂ ಇರಕ್ಕಿಲ್ಲ ಗೈಸ್. ನಮ್ಮ ಅಪ್ಪ ಅಮ್ಮ ಎಷ್ಟು ಅವ್ರು ಕಷ್ಟಪಡೋಷ್ಟು ನಮ್ನ ಕಷ್ಟಪಡಕ್ ಬಿಡೋದಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಹಂಗೆ ಇರ್ತದಲ್ಲ ಗೈಸ್. ಅಪ್ಪ ಅಮ್ಮ ನಾನ್ ಕಷ್ಟಪಟ್ಟಿರೋಷ್ಟು ನಮ್ಮ ಮಕ್ಳು ಕಷ್ಟಪಡ್ಬಾರ್ದು, ನಮ್ಮ ಮಕ್ಳು ಹಿಂಗಿರ್ಬೇಕು ಹಂಗಿರ್ಬೇಕು, ಹಂಗಿದ್ರೆ ಹಿಂಗಾಯ್ತಾರೆ, ಹಿಂಗಿದ್ರೆ ಹಂಗಾಯ್ತಾರೆ, ನಾವ್ ಹೆಂಗಿರ್ತೀವಿ, ಚಿಕ್ಕದ್ರಿಂದ ಹೆಂಗಿದ್ರು ಅವ್ರ ಹೆಂಗಿದ್ರು, ಈಗ ಹೆಂಗಾಗವ್ರೆ, ಅವ್ರೇನೋ ಬೇರೆ ತರ ಇದ್ರೆ ನಾವೇ ನಮ್ಮ ಅಪ್ಪ ಅಮ್ಮ ಹೆಂಗಿದ್ರು ಅವ್ರ ತರ ನಮ್ ತರ ಹೆಂಗಿರ್ತಾರೆ, ಅವ್ರು ಮುಂದಕ್ಕೆ ಹೆಂಗಾಯ್ತಾರೆ, ಆತರ ಇರ್ತದೆ ಗೈಸ್. ಅವ್ರ ಮೈಂಡಲ್ಲೂ ಇರ್ತದೆ. ನಮ್ಮ ಅಪ್ಪ ಅಮ್ಮ ಹಿಂಗಿದ್ರೆ ಹಿಂಗಾಯ್ತದೆ, ಹಂಗಿದ್ರೆ ಹೆಂಗಾಯ್ತದೆ, ತುಂಬಾ ಈಗ ಕನ್ಸ್ಕೊಂಡ್ ಕಂಡಿರ್ತಾರೆ ಗೈಸ್. ಅದೇ ನಾವು ಹಿಂಗಾದ್ರೆ ಏನಾದ್ರು ಫೇಲ್ ಆಗ್ಬಿಟ್ರೆ ಗೈಸ್ ಏನ್ ಮಾಡೋದು, ಮುಂದೆ ಏನ್ ಮಾಡಿದ್ರೆ ಏನಾಯ್ತದೆ, ಇಲ್ಲೇ ಇರ್ಬೋದಾ ಬೇರೆ ಸೈಡ್ ಹೋಗೋದಾ ಅನ್ನೋದಕ್ಕೆ ಮೈಂಡು ಬೆಳ್ಗನ ಕನ್ಸ್ಕೊಂಡು ಅದ್ರ ಬಗ್ಗೆನೇ ಯೋಚಿಸೋದು. ಮುಂದೆ ಏನ್ ಮಾಡೋದು, ಫೇಲ್ ಆದ್ರೆ ಏನ್ ಮಾಡೋದು, ಪಾಸ್ ಆದ್ರೆ ಏನ್ ಮಾಡೋದು, ಅದರನ್ನೇ ಯೋಚಿಸೋದು. ಏನ್ ಮಾಡಕ್ಕಾಗಲ್ಲ ಗೈಸ್. ಈ ಜೀವನದಲ್ಲಿ ನಮ್ ಜೀವನ ಅಂದ್ರೆ ಎಷ್ಟು ಕಷ್ಟಪಟ್ಟು, ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟವ್ರೆ ಅಂದ್ರೆ ಬಂದಾಗ್ಲಿಂದನು ತುಂಬಾ ಕಷ್ಟಪಟ್ಟವ್ರೆ ಗೈಸ್. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟವ್ರೆ. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿರೋಷ್ಟು ನಾವು ಕಷ್ಟಪಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಆ ಬಾಡಿಗೆ ಮನೇಲಿದ್ದು, ಬಾಡಿಗೆ ಮನೆಯಿಂದ ಸ್ವಂತ ಸೈಟ್ ತಗೊಂಡು, ನಾವು ಇದ್ದಾಗ ಸ್ವಂತ ಸೈಟ್ಗೆ 40,000 70,000 ಹೇಳಿದ್ದು. ನಾವು 70,000 ಹೇಳಿದ್ದು ಗೈಸ್. 70,000 ಕೊಟ್ಟು ಸ್ವಂತ ಸೈಟ್ ತಗೊಂಡು ನಮ್ಮ ಹೆಸ್ರಿಗೆ ಮಾಡ್ಕೊಂಡು ನಾವು ಸೀಟ್ ಮನೆ ಹಾಕೊಂಡು, ಫಸ್ಟ್ ಸೀಟ್ ಮನೆ ಹಾಕಿದ್ದು. ಸೀಟ್ ಮನೆಯಿಂದ 5 ವರ್ಷವೇನೋ ಸೀಟ್ ಮನೇಲಿ ಇದ್ದಿದ್ದು. ಸೀಟ್ ಮನೆಯಿಂದ ಪುನಃ RCC ಮನೆಗೆ ಬಂದು, RCC ಮನೆಯಿಂದ ಈಗ ಮಾಮೂಲಿ ಹಿಂಗೆ RCC ಅಲ್ಲೇ ಇರೋದು. ನಾವು ಸೀಟ್ ಮನೆ ಕಿತ್ತಾಕದ ಒಂದು ಚಿಕ್ಕದು ಗುಡ್ಲು ಗೈಸ್,
ಚಿಕ್ಕದು ಗುಡ್ಲಗೆ ಅದ್ರಲ್ಲಿ ಒಂದೇ ಒಂದು ಮಂಚ ಇಡಕಾಯ್ತಿದ್ದು. ಒಂದ್ ಮಂಚ ಇಷ್ಟ ಜಾಗ ಇತ್ತು. ಒಂದ್ ಮಂಚ ಇಟ್ಟು ಇಷ್ಟ ಜಾಗ ಇತ್ತು. ಅದ್ರಲ್ಲಿ ಅಡಿಕೆ ಮಾಡಕ್ ಇರ್ತಿದ್ದು, ಪಾತ್ರೆಗಳೆಲ್ಲ ಸೈಡ್ ಕೆಳಗಡೆ ಇರ್ತಿದ್ದು. ಆಗ ಅಷ್ಟು ಹಿಂಸೆ ಗೈಸ್. ಆಗ ಒಂದ್ ಸ್ವಲ್ಪ RCC ಹಾಕಾದ್ಮೇಲೆ ಎಲ್ಲ ಇಲ್ಲೇ ಬಂದು ಮಲಗ್ತಿದ್ದು. ಅಂದ್ರೆ ಮಂಚಗಳನ್ನ ಹಾಕೊಂಡು ಇಲ್ಲೇ ಮಲಗ್ತಿದ್ದು. ಈಗ ಒಂದ್ ಸ್ವಲ್ಪ ಚೇಂಜ್ ಆಗುಂಟು. ಅವ್ರವ್ರಿಗೆ ರೂಮು, ಅವ್ರವ್ರಿಗೆ ಮಂಚ, ಅವ್ರವ್ರಿಗೇನೆ ಮೊಬೈಲು, ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲು, ಮತ್ತೆ ಬಟ್ಟೆ ಹಾಕೊಳಕ್ಕೆ ವಾರ್ಡ್ರೋಬು, ಏನಂದ್ರೆ ಪ್ರತಿ ಒಂದು ನಮ್ಮ ಅಪ್ಪ ಅಮ್ಮ ತಂದ್ಕೊಟ್ಟಿರದೆ ಗೈಸ್. ನಮ್ಮ ಬಟ್ಟೆಗಳಾದ್ರೂ ಅಪ್ಪ ಅಮ್ಮ ತಂದ್ಕೊಟ್ಟಿರದೆ. ಈಗ ಒಂದ್ ಸ್ವಲ್ಪ ದಿನದಿಂದ ಒಂದು 2-3 ಇಯರ್ ಇಂದನು ನಮ್ದು ಅಂದ್ರೆ ನಾನು ಶನಿವಾರ ಭಾನುವಾರ ರಜೆ ಇರ್ತದಲ್ಲ, ರಜೆ ಟೈಮಲ್ಲಿ ಕೆಲ್ಸಕ್ಕೆ ಹೋಗೋದು. ಕೆಲ್ಸದಿಂದ ಬಂದ್ರೆ ಮಾಮೂಲಿ ಸೋಮವಾರ ಪೇಮೆಂಟ್ ಸಿಗ್ತಿದೆ, ಮಂಗಳವಾರ ಒಂದ್ ಜೊತೆ ಬಟ್ಟೆ ತಗೊಳ್ಳೋದು. ಆತರ ಬಟ್ಟೆಗಳು ಈಗ ಒಂದ್ ಸ್ವಲ್ಪ ನಮ್ಮ ಅಪ್ಪ ಅಮ್ಮ ಕಮ್ಮಿ ತಗೊಳ್ಳೋದು. ಈಗ ಬಟ್ಟೆಗಳು ತಗೊಳ್ಳೋದಿಲ್ಲ ನಮ್ಗೆ. ನಾನು ಯಾವಾಗ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಆಗ್ಲಿಂದ ಬಟ್ಟೆ ತಗೊಳ್ಳೋದಿಲ್ಲ ಅವರು, ನಾನೇ ತಗೊಳ್ಳೋದು. ತಕೊಂಡು ನಮ್ಗೆ ಏನೇ ಬೇಕು ಅಂದ್ರೆ ನಾನೇ ತಗೊಳ್ಳೋದು, ನನ್ಗೇನು ಬೇಕು ಅಂದ್ರೆ ನಾನೇ ತಗೊಳ್ಳೋದು. ಅವರು ಕೆಲ್ಸಕ್ಕೆ ಹೋಯ್ತಾರೆ ಗೈಸ್. ಅವ್ರದ್ದು ಒಂದೇ ಏನು ಕೇಳೋದಿಲ್ಲ. ಅವ್ರ ಮಾಮೂಲಿ ಅವ್ರದ್ದು ಏನಾದ್ರು ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ ಆತರ ಏನಾದ್ರು ಬಂದ್ರು ನಾವೇ ಆಚರಿಸೋದು. ಈಗ ಹಂಗೇನು ಹಿಂಸೆ ಕೊಡೋದಿಲ್ಲ. ಫಸ್ಟು ನಾವು ಬಾಡಿಗೆ ಮನೇಲಿ ಇದ್ದಾಗ ನಾನು 1ನೇ ಕ್ಲಾಸ್ 2ನೇ ಕ್ಲಾಸು. ಆಗ ನನ್ನ ತಂಗಿ ಅಂಗನವಾಡಿಗೆ ಹೋಯ್ತಿರು. ಅಂದ್ರೆ ನಾನು ನನ್ನ ತಂಗಿ ಇಬ್ರು ಒಟ್ಟಿಗೆ ಹೋಯ್ತಿದ್ರು ಅಂಗನವಾಡಿಗೆ. ಒಟ್ಟಿಗೆ ಹೋಯ್ತಿದ್ದು. ನನ್ನ ತಂಗಿಗೆ ಕೈ ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡು ಒಟ್ಟಿಗೆನೆ ಅಂಗನವಾಡಿಗೆ ಹೋಯ್ತಿದ್ದು. ಅಂಗನವಾಡಿಯಿಂದ ಪುನಃ ಮನೆಗೆ ಒಟ್ಟಿಗೆ ಬರ್ತಿದ್ದು. ಆಗ ನಮ್ಮ ಹತ್ರ TVS ಇತ್ತು. ಅಂದ್ರೆ ಚಿಕ್ಕದೊಂದು TVS ಇತ್ತು. ಆ TVS ಅಲ್ಲಿ 8 ಜನ ಕೂತ್ಕೊಳ್ತೀವಿ. ನಮ್ದೊಂದು ಬೀದಿ ಇತ್ತು. ಆ ಬೀದಿ ಪೂರ್ತಿ 8 ಜನ ಹುಡುಗಿರು ಎಲ್ಲ ಬರೋವು ಅಂಗನವಾಡಿಗೆ ಬಂದ್ಬಿಟ್ಟು, ಅಂಗನವಾಡಿಯಿಂದ 3 ಗಂಟೆ 4 ಗಂಟೆಗೆ ಇಲ್ಲಿಂದ ರಿಟರ್ನ್ ಹೋಗ್ಬೇಕಲ್ಲ, ನಡ್ಕೊಂಡು ಹೋಗ್ಬೇಕಲ್ಲ ಅಂತ ಅಪ್ಪನ ಕರ್ಸ್ಕೊತಿದ್ದೋ. ಇಲ್ಲೇ ಕರ್ಸ್ಕೊತಿದ್ದೋ ಅಂಗನವಾಡಿಗೆ ಬರ್ಬೇಕು. ಬಂದು 8 ಜನ ಕರ್ಕೊ ಹೋಗೋರು ಗೈಸ್. 8 ಜನನ ಗಾಡಿಗೆ ಹಾಕೊಂಡು 8 ಜನ ಕರ್ಕೊ ಹೋಗಿರೋದು. ಹಾಗೊಂದು ಜೀವನ ಇನ್ನೂ ಹೇಳ್ಬೇಕು ಅಂತ ತುಂಬಾ ಐತೆ ಗೈಸ್, ಹೇಳಕ್ಕಾಗಲ್ಲ. ಇಷ್ಟ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಗೈಸ್. ಈಗ ನಾನು ಇವಾಗ ಬ್ಲಾಗ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ಗೈಸ್, ವಿಡಿಯೋಗಳನ್ನ ನೋಡಿ, ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗೈಸ್. ಪ್ಲೀಸ್, ನನಗೆ 244 ಉಂಟು ಗೈಸ್. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, 1K ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗಳನ್ನ ತುಂಬಾ ಶೇರ್ ಮಾಡಿ ಗೈಸ್. ಪ್ಲೀಸ್ ಗೈಸ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್ ಪ್ಲೀಸ್.